ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನ ಮಾಡ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUC ರಿಸಲ್ಟ್ನ ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಆಗೋವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಬಗ್ಗೆ ಯಾವುದೇ ಒಂದು ಕನ್ಫ್ಯೂಷನ್ ಆಗೋದು ಬೇಡ. ಯಾಕಂತ ಹೇಳಿದ್ರೆ ಈಗಾಗಲೇ ತುಂಬಾ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಕಮೆಂಟ್ ಮಾಡಿ ಸೆಕೆಂಡ್ PUC ಎಕ್ಸಾಮ್ನ ರಿಸಲ್ಟ್ ಡೇಟ್ ಏನಿದೆ ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏಪ್ರಿಲ್ 22 ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಏಪ್ರಿಲ್ 20ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹಲವಾರು ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ. ಸೊ ಅದು ನಿಜಾನ? ಹಲವಾರು ಪೋಸ್ಟ್ಗಳು ಶೇರ್ ಆಗ್ತಾ ಇದೆ, ಇಂತಹ ಒಂದು ಪರ್ಟಿಕ್ಯುಲರ್ ಡೇಟ್ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ಅಂತ. ಸೊ ಅದು ನಿಜಾನ? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈಗ ಮುಂದಿನ ದಿನಗಳಲ್ಲಿ ಈ ರೀತಿ ಪೋಸ್ಟ್ಗಳು ಮತ್ತು ಶೇರ್ ಆಗುತ್ತೆ, ಅಂದ್ರೆ ಇಂತಹ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಅಂತ ಪೋಸ್ಟ್ಗಳು ಶೇರ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಈಗಲೇ ಈ ವಿಡಿಯೋನ ಮಾಡ್ತಾ ಇರೋದು. ವಿಷಯ ಅಂತ ಹೇಳಿದ್ರೆ, ಈಗ ಸೆಕೆಂಡ್ PUC ರಿಸಲ್ಟ್ ಡೇಟ್ ಏನಿದೆ, ಎಕ್ಸಾಕ್ಟ್ ಡೇಟ್ ಇಂತಹ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಅಂತ ನಮ್ಮ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡೋದು ರಿಸಲ್ಟ್ ಬರೋದಕ್ಕಿಂತ 1 ಅಥವಾ 2 ದಿನ ಮೊದಲು. ನಂತರ ಇದುವರೆಗೆ ಸೆಕೆಂಡ್ PUC ಎಕ್ಸಾಮೇ ಕಂಪ್ಲೀಟ್ ಆಗಿ ಮುಗಿದಿಲ್ಲ. ನಂತರ ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋದು ಸೆಕೆಂಡ್ PUC ಎಲ್ಲ ಎಕ್ಸಾಮ್ ಮುಗಿದ ನಂತರ. ಅದರ ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ್ಮೇಲೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋದಕ್ಕೆ 20 ರಿಂದ 25 ದಿನ ಟೈಮ್ ಬೇಕಾಗುತ್ತೆ. ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ್ಮೇಲೆ ಕೂಡ 1 ಅಥವಾ 2 ದಿನ ಟೈಮ್ ಅನ್ನ ತೆಗೆದುಕೊಂಡು ನಮ್ಮ ಶಿಕ್ಷಣ ಇಲಾಖೆಯವರು ಈಗ ವಿದ್ಯಾರ್ಥಿಗಳ ಮಾರ್ಕ್ಸ್ ಇರುತ್ತೆ, ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್, ಅದನ್ನ ಏನು ಎಂಟರ್ ಮಾಡಿರ್ತಾರೆ ಅಥವಾ ಅಪ್ಡೇಟ್ ಮಾಡಿರ್ತಾರೆ, ಅದು ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಇದನ್ನ ಒಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಹೇಳಿದಲ್ವಾ, 1 ಅಥವಾ 2 ದಿನ ಟೈಮ್ ಅನ್ನ ತೆಗೆದುಕೊಳ್ತಾರೆ. ಅದರ ನಂತರ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ನಿಮಗೊಂದು ವಿಷಯವನ್ನ ಹೇಳೋದಾದ್ರೆ, ಮುಂದಿನ ಒಂದು 20 ರಿಂದ 25 ದಿನಗಳ ಕಾಲ ನಿಮಗೆ ರಿಸಲ್ಟ್ ಡೇಟ್ ಏನಿದೆ, ಅಫಿಷಿಯಲ್ ಡೇಟ್, ಅದು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಲ್ಲ. ಅದಕ್ಕೋಸ್ಕರ ಈಗಾಗಲೇ ಹೇಳ್ತಿದ್ದೀನಿ, ಮುಂದೆ ಒಂದು 20 ರಿಂದ 25 ದಿನಗಳ ಒಳಗೆ ನಿಮಗೆ ಇಂತಹ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ರಿಸಲ್ಟ್ ಬರುತ್ತೆ ಅಂತ ನೀವು ಯಾವ್ದಾದ್ರು ಪೋಸ್ಟ್ ನೋಡಬಹುದು, ಅಥವಾ ಯಾವ್ದಾದ್ರು ವಿಡಿಯೋನ ನೋಡಬಹುದು, ಅಥವಾ ಎಲ್ಲರೂ ಚೆಕ್ ಮಾಡಬಹುದು. ಅದು ಅಫಿಷಿಯಲ್ ಇನ್ಫಾರ್ಮೇಶನ್ ಆಗಿರಲ್ಲ. ಅಫಿಷಿಯಲ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಏಪ್ರಿಲ್ 3ನೇ ವಾರ ಆಗಬೇಕು. ಅದರ ನಂತರ ರಿಸಲ್ಟ್ ಡೇಟ್ ಗೊತ್ತಾಗತ್ತೆ. ರಿಸಲ್ಟ್ ಡೇಟ್ ಗೊತ್ತಾದ ಮುಂದಿನ 1-2 ದಿನದಲ್ಲಿ ರಿಸಲ್ಟ್ ಬರುತ್ತೆ. ನಾವು ಅದೇ ಎಕ್ಸಾಕ್ಟ್ ಡೇಟ್ ಅನ್ನ ಈಗಲೇ ಹೇಳೋದಕ್ಕೆ ಆಗಲ್ಲ, ಯಾರಿಗೂ ಹೇಳೋದಕ್ಕೆ ಆಗಲ್ಲ. ಜಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ಬಹುದು, ಅಥವಾ ಇಂತಹ ಒಂದು ಟೈಮ್ನಲ್ಲಿ ಬರಬಹುದು ಅಂತ ಗೆಸ್ ಮಾಡಬಹುದು. ಈಗ ಅದೇ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನೋದಕ್ಕಿಂತ ಇಂತಹ ಒಂದು ಟೈಮಲ್ಲಿ ಬರುತ್ತೆ ಅಂತ ಹೇಳೋದಾದ್ರೆ ಏಪ್ರಿಲ್ 3ನೇ ವಾರ ಅಥವಾ ಏಪ್ರಿಲ್ 4ನೇ ವಾರದಲ್ಲಿ ಈ ಒಂದು ಸೆಕೆಂಡ್ PUC ರಿಸಲ್ಟ್ ಬರಬಹುದು. ಸರಿನಾ? ನಂತರ ಅದೇ ಅಫಿಷಿಯಲ್ ಡೇಟ್ ಅನೌನ್ಸ್ ಆದ ನಂತರ ಕೂಡ ಹೇಳ್ತೀವಿ, ಅದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಸೊ ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಬಹುದು. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.